ಸರ್ಕಾರ ಕೇಂದ್ರ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಏನಂದ್ರೆ ಗ್ಯಾರಂಟಿಗಳು ಸರಿಯಾಗಿ ಇನ್ಸ್ಟಾಲ್ ಆಗ್ತಾ ಇಲ್ಲ ಅಂತ. ಬಟ್ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ, ನಾವು ಫ್ಲೈಟ್ ಕಳಿಸ್ತೀವಿ, ಸ್ಪೆಷಲ್ ಫ್ಲೈಟ್ ಬಂದು ನಮ್ಮ ರಾಜ್ಯದಲ್ಲಿ ಏನೇನಾಗಿದೆ ನೋಡ್ಲಿ ಅಂತ ಒಂದು ಸವಾಲ್ ಹಾಕಿದ್ದಾರೆ. ಅಯ್ಯೋ, ಅವರು ಬಂದು ನೋಡ್ಬೇಕಾಗಿಲ್ಲ, ನಾವೇ ದಿನ ನೋಡ್ತಾ ಇದೀವಲ್ಲ. ಪ್ರಧಾನಮಂತ್ರಿಗಳು ಬಂದಿಲ್ಲ, ನೋಡ್ಬೇಕಾಗಿಲ್ಲ. ಪ್ರತಿನಿತ್ಯ ಏನ್ ನಡೀತಿದೆ ನಾವೇ ದಿನ ನೋಡ್ತಾ ಇದೀವಲ್ಲ. ಆಗ್ಲಿ, ದೇಶದ ಕಾನೂನು ವ್ಯವಸ್ಥೆನಲ್ಲಿ ಏನು ಬೇಕಾದ್ರೂ ಆಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಒಂದು ಸಂವಿಧಾನದಲ್ಲಿ ಶಕ್ತಿ ಕೊಟ್ಟಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಒಗ್ಗೂಡು ವಿಚಾರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ. ಜೆಡಿಎಸ್ ಸಪೋರ್ಟ್ ಇರುತ್ತೆ. ಈಗ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥದ್ದು, ಇದಕ್ಕೆಲ್ಲದಕ್ಕೂ ಒಂದು ಅಂತಿಮ ತೆರೆ ಎಳೀರಿ. ಸಾರ್ವಜನಿಕವಾಗಿ ಹಲವಾರು ರೀತಿಯ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ನಿಮ್ಮಿಂದ. ಸರ್ಕಾರದ ಮಂತ್ರಿಗಳ ಹೇಳಿಕೆ, ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಹೊಣೆ ಮಾಡಿ ಮಂತ್ರಿ ಹೇಳ್ತಾರೆ. ಇವತ್ತು ಈ ರೀತಿಯ ವಾತಾವರಣ ಜನಗಳಲ್ಲಿ ಆತಂಕ ಉಂಟಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲವು ತೀರ್ಮಾನಗಳು. ಇದನ್ನ ಸರ್ಕಾರ ಸರಿಪಡಿಸಬೇಕಿಲ್ಲಿ. ಅದು ಹಿಂದಿನ ದಿನಗಳಲ್ಲಿ ಹಲವಾರು ರಾಜ್ಯದ ರಾಜಕಾರಣದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳೇ ಬಹಳ ಪ್ರಮುಖವಾದಂಥ ಸ್ಥಾನಮಾನಗಳನ್ನ ಹೊಂದಿದ್ದಂಥವರೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಕ್ತಾತಿಯನ್ನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅದರ ಬಗ್ಗೆ ಏನು ಆಕ್ಷನ್ ತಗೊಂಡಿದ್ದೀರಿ ಇಲ್ಲಿವರೆಗೆ? ಅದರ ಬಗ್ಗೆ ಯಾರ ಮೇಲಾದ್ರೂ ಆಕ್ಷನ್ ತಗೊಂಡಿದ್ದೀರಾ? ಅದಕ್ಕೂ ಮೊದಲು ಆಕ್ಷನ್ ತಗೋಬೇಕಲ್ಲ. ಇಲ್ಲಿ ರೈತರು 50 ವರ್ಷ 100 ವರ್ಷದಿಂದ ಕಲ್ಟಿವೇಶನ್ ಮಾಡ್ತಿರ್ತಕ್ಕಂಥ ಲ್ಯಾಂಡ್ಗಳನ್ನ ಇವತ್ತು ಪಾಣಿ ಬದಲಾವಣೆ ಮಾಡಿ, ಖಾತೆ ಬದಲಾವಣೆ ಮಾಡಿ, ಯಾರು ನಿಮಗೆ ಪವರ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ? ಇದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡತಕ್ಕಂಥ ಒಂದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ದೊಡ್ಡ ಮಹಾನ್ ಅಪರಾಧ. ಇದನ್ನ ಇಲ್ಲಿವರೆಗೆ ಎಳೆದಿದ್ದೇ ತಪ್ಪು. ಸರ್ಕಾರಕ್ಕೆ ಈಗಲೂ ಎಚ್ಚರಿಕೆ ಕೊಡ್ತಾನೆ, ಸ್ಪಷ್ಟವಾದಂಥ ನೀತಿಯನ್ನ ಜನತೆ ಮುಂದೆ ಇಡಿ. ಇದು ನಾನು ಹೇಳ್ತಕ್ಕಂಥದ್ದು. ಅವೆಲ್ಲ ಬೇಡ ಬಿಡಿ. ಒಂದು ನಿಮಿಷ ಆ ಸಬ್ಜೆಕ್ಟೇ ಅಲ್ಲ, ಮುಗಿದೋಗಿರೋ ಅಧ್ಯಾಯ. ಈಗಾಗಲೇ 8 ವರ್ಷ ಆಗೋಯ್ತು. 8 ವರ್ಷ ಆಗಿದೆಯೋ 10 ವರ್ಷ ಆಗಿದೆಯೋ, ಅವರ ವಿಷಯಗಳ ಬಗ್ಗೆ ಚರ್ಚೆ ಅನವಶ್ಯಕ. ನನಗೆ ಭಗವಂತ ನೋಡ್ಕೊತಾನೆ. ಭಗವಂತ ಮಾಡ್ಕೊಳ್ಳಿ ಹಿಡ್ಕೊಂಡಿದ್ದಾರೆ ಯಾರು? ಏನ್ ಚರ್ಚೆ ಮಾಡ್ತಾರೆ ಮಾಡ್ಲಿ. ಇದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ, ಮೇಲೊಬ್ಬ ಇದ್ದಾನೆ.